ಹಾಯ್ ಫ್ರೆಂಡ್ಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಬ್ಬ ಎಲ್ಲ ಮುಗೀತು. ನೆಕ್ಸ್ಟ್ ಡೇನೇ ನಾನ್ ವೆಜ್ ಡೇ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಏನಂತ ಅಂದರೆ, ಒಂದು ತಿಂಗಳಿಂದ ಶ್ರಾವಣ ಇತ್ತು, ನಾನ್ ವೆಜ್ ತಿಂದಿರಲಿಲ್ಲ. ಒಂದು ತಿಂಗಳ ಮೇಲೆ ನಾನ್ ವೆಜ್ ಮಾಡ್ಕೊಂಡು ತಿನ್ನಬೇಕು ಅಂತ ಫುಲ್ ಖುಷಿಲಿದ್ದೀವಿ ನಾವಂತೂ. ನಮ್ಮ ಮನೆಯವ್ರು ಮಟನ್ಗೆ ಹೇಳಿ ಬಂದಿದ್ದಾರೆ, ಚಿಕನ್ ಕೂಡ ತರಕ್ಕೆ ಹೋಗ್ತಾರೆ. ಎಲ್ಲ ಮಾಡೋಣ, ಏನೇನಾಗುತ್ತೆ ನಾನ್ ವೆಜ್ ಡೇ ನೋಡೋಣ. ಅವ್ವ ರೊಟ್ಟಿ ಮಾಡ್ತೈತೆ. ಹಬ್ಬ ಮುಗಿದ ತಕ್ಷಣ ರೊಟ್ಟಿ ಮಾಡ್ಕೊತೈತೆ. ಅವ್ರಿಗೆ ರೊಟ್ಟಿ ಇಲ್ಲ ಅಂದರೆ ಇರೋಕ್ಕಾಗೋದೇ ಇಲ್ಲ. ಅವ್ರಿಗೆ ರೊಟ್ಟಿ ಫೇವ್ರೇಟ್ ಅವ್ರಿಗೆ. ನಮ್ಮ ಅವ್ವಂಗೆ ಸ್ವಲ್ಪ ಯಾಕೋ ಹುಷಾರಿಲ್ಲ. ಹುಷಾರಾಯ್ತಾ? ನಮ್ಮ ಅವ್ವಂಗೆ ಹುಷಾರಿಲ್ಲ, ನಾಳೆನಾರ ನೋಡಬೇಕು. ಆದರೆ ನಮ್ಮ ಹಸ್ಬೆಂಡ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ರೊಟ್ಟಿ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ, ಆದರೂ ಮಾಡ್ತಾ ಇದ್ದಾರೆ. ನೋಡ್ರಿ, ನಮ್ಮವ್ವ ಹೀರೆ ಬಳ್ಳಿಗೆ ಈ ಥರ ಚಪ್ಪರ ಹಾಕ್ಬಿಟ್ಟೈತೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇನ್ಮೇಲೆ ಇದರಲ್ಲಿ ಹೀರೆಕಾಯಿ ಬಿಡುತ್ತೆ. ಇಲ್ಲಿವರೆಗೂ ಬಂದಿತ್ತೆ. ಚೆನ್ನಾಗಿದೆ ಅಲ್ಲ? ಮನೆಯವ್ರಿಗೆ ತಿಂಡಿಬೇಕಂತೆ. ಬಾ 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 ಅಂತ ಕಾಟ ಕೊಡ್ತಾವ್ರು ನೋಡಿ ಫ್ರೆಂಡ್ಸ್. ನಡೀರಿ, ಮಾಡ್ಕೊಡ್ತೀನಿ. ಜಜ್ವೀಕ್ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಬೇರೆ ಅಡುಗೆ ಆಗಿದ್ರೆ ನನ್ನ ಹತ್ರ ಅಲ್ಲ, ಏನು ಮಾಡ್ತಾವಳೆ ಅಂತಲೂ ನೋಡೋಕೆ ಬರ್ತಾ ಇರಲಿಲ್ಲ. ಮಟನ್ ಆಗಿರೋದಕ್ಕೆ ಬಂದು ಬಾರಿ ಅಡುಗೆ ಮಾಡೋಣ ಅಂತ ಫುಲ್ ಕರ್ಕೊಂಡು ಮಟನ್ನೆಲ್ಲ ಫುಲ್ ವಾಶ್ ಮಾಡಿಕೊಡ್ತವ್ರೆ. ಏನ್ರಿ, ಏನು ಏನು ಸಮಾಚಾರ? ಏನು ಕಬಾಬು? ಮಟನ್ ಕಬಾಬಾ? ಚಿಕನ್ ತರಲ್ವಾ? ಏನೇನು ಹೆಲ್ಪ್ ಮಾಡ್ಕೊಡ್ತೀರಪ್ಪ ಇವತ್ತು ಅಡುಗೆ ಮಾಡೋಕ್ಕೆ? ನಾನೇ ಮಾಡ್ತೀನಿ. ನೀವೇ ಮಾಡ್ತೀರಾ? ಅನ್ನ ಮಾಡೋಕ್ಕೆ ಬರಲ್ಲ ನಿಮಗೆ? ಹೆಂಗಿದ್ರು ತಿನ್ಬೇಕಾ? ಎಷ್ಟಿದೆ ಇದು ಮಟನ್ನು? ಎಷ್ಟಾಯ್ತು ಮಟನ್ನು? 1.5. ಎಲ್ಲಿಂದ ತಂದಿದ್ದು? ಪಾಲ್ ಹಾಕಿದ್ರಾ? ಇವ್ರು ಮಾಡೋದಿರಲಿ, ಇವಾಗ ನನಗೆ ಹಾಕ್ತಾರೆ ನೋಡ್ರಿ ಪಾತ್ರೆನ. ಸಿಂಕ್ ಫುಲ್ಲು ತೊಳೆಯೋಕ್ಕೆ 1 2 ಇಲ್ಲಿಡೋಕ್ಕೊಂದು 3 ಮಾಡಿದ್ದಾರೆ ಈಗ ಪ್ರೆಸೆಂಟ್. ಇನ್ನೂ ಏನೇನು ಕಾಯ್ದೈತೋ ಮುಗಿಯೋ ಅಷ್ಟೊತ್ತಿಗೆ ಗೊತ್ತಿಲ್ಲ. ಹೆಂಗೆ ಮಾಡ್ತಿರ್ರಿ ಸಾರು? ಹೇಳಿದ್ನಲ್ಲ ನನಗೆ ಬಂದಂಗೆ ಅಂತ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡ್ತಾರೆ ನೋಡೋಣ. ನೋಡಿ, ಅಡುಗೆ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಕಾಯೆಲ್ಲ ಎತ್ಕೊಡ್ಬೇಕು. ಎತ್ಕೊಡ್ರಿ ಕಾಯಿನ. ಇವತ್ತು ಪಪ್ಪ ಅಡುಗೆ ಮಾಡ್ತಿದ್ದಿದ್ದೀನಿ. ಹೆಂಗೆ ಅನ್ನಿಸ್ತೈತೆ ನಿನಗೆ? ಹೆಂಗೆ ಅನ್ನಿಸ್ತೈತೆ ಪಪ್ಪ ಅಡುಗೆ ಮಾಡ್ತೈತಲ್ಲ? ಹೆಂಗೂ ಅನ್ನಿಸ್ತಾ ಇಲ್ಲ. ಹೆಂಗಪ್ಪ ಊಟ ಮಾಡಲಿ ಅನ್ನಿಸ್ತೈತಾ? ಸುಮ್ಮನೆ ಮಟನೆಲ್ಲ ವೇಸ್ಟ್ ಆಗ್ಬಿಡುತ್ತಲ್ವ ಧನ್ಯ? ಅವ್ರು ತಿಂತಾರಂತೆ ಹೆಂಗಿದ್ರು. ಮಾಡ್ಕೊಂಡ್ಮೇಲೆ ತಿನ್ನಂದ್ರೆ ಜೋರಾಗಿ ಮಾತಾಡ್ರಿ. ನಾನು ಯಾಕೆ ಮಾಡಲಿ? ನಿಮ್ಮ ಅಪ್ಪನ ಕೈಲೇ ಮಾಡಿಸೆ. ನಾನೇ ಮಾಡಬೇಕಾ? ನಾನೇ ನಿಮ್ಮನೆ ಕೆಲ್ಸದವಳೇನೆ. ನೀನು ನಮ್ಮನೆ ಕೆಲ್ಸದವಳು. ನೀನು ಧನ್ಯ ನಮ್ಮನೆ ಕೆಲ್ಸದವಳು. ಹೊಡಿತೀನಿ ನೀನು ಗೀನು ಅಂದರೆ. ಕರೆಕ್ಟಾಗಿ ಅಮ್ಮ ಅಂತ ಮಾತಾಡ್ಸು. ನೀನು ಗೀನು ಅಂದ್ರೆ ಹೊಡಿತೀನಿ. ಮಟನ್ ಸ್ವಲ್ಪ ಬೇಯಂಗೆ ಕಾಣಲ್ಲ. ಒಂದು ವಿಜಿಲ್ ಕೂಗಿಸ್ಬಿಡೋಣ, ಆಮೇಲೆ ಬೇಕಿದ್ರೆ ಮಸಾಲೆ ಎಲ್ಲ ಹಾಕಿ ಆ್ಯಡ್ ಮಾಡೋಕ್ಕೆ ಬರುತ್ತೆ. ನಮ್ಮ ಮನೆಯವ್ರ ಜೊತೆ ಅಡುಗೆ ಮಾಡೋದೇ ಒಂದು ಖುಷಿ. ಚೆನ್ನಾಗಿ ಹೆಲ್ಪ್ ಮಾಡ್ಕೊಡ್ತಾರೆ. ಹೆದರಬೇಕು. ಧನ್ಯ ಹೋಗೋ ಅಜ್ಜಿಗೆ, ಅಜ್ಜಿ ಎದಜ್ಜಿ ಚಿಕನ್ ಮಾಡ್ತಿದ್ದಾರೆ ತಿನ್ನೋಣ ಅಂತವಳೆ. ಎತ್ಕೊಳ್ಳಲ್ಲ.
ನಕ್ಕೋ ನಕ್ಕೋ. ನೀನು ನನಗೆ ನಕ್ಕೋ ನಕ್ಕೋ. ನೀನು ನನಗೆ ನಕ್ಕೋ ನಕ್ಕೋ. ಮಟನ್ ಜಿಡ್ಡಿನಂಶ ಅಲ್ವಾ, ಕೈ ಜಾರುತ್ತೆ ಮತ್ತೆ. ಸೋಪ್ ಹಾಕೊಂಡು ವಾಶ್ ಮಾಡ್ಕೊಡ್ರಿ. ಒಂದೆರಡು ಹೆಚ್ಕೊಡ್ರಿ. ಈಗಿರ್ಲಿ, ಒಂದೆರಡು ಹೆಚ್ಕೊಡ್ರಿ. ಮೀಡಿಯಂ ಸೈಜ್. ನೀವು ಮಾಡ್ತಿದ್ರೆ ನಂಗೆ ನೋಡಕ್ ಖುಷಿ ಆಗುತ್ತೆ ಕಣ್ರಿ. ಸಂಡೇ ಸ್ಪೆಷಲ್ ಅಷ್ಟೇ. ಏನೋ ಜೋರಾಗಿ ಹೇಳ್ಬೇಕು. ಸಂಡೇ ಸ್ಪೆಷಲ್ ಅಷ್ಟೇ. ಸಂಡೇ ಸ್ಪೆಷಲ್ ಅಷ್ಟೇ. ನಾಳೆಯಿಂದ ಮತ್ತೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ, ಧನ್ಯ ಸ್ಕೂಲಿಗೆ ಹೋಗ್ತಾರೆ. ರಜಾ ಕೊಟ್ರೆ ಒಂಥರ ಬೇಜಾರು, ಅವ್ರು ಹೋದ್ರು ಒಂಥರ ಬೇಜಾರು. ಮಿಸ್ ಮಾಡ್ಕೊತೀನಿ. ನಾನು ಹೇಳ್ಕೊಡ್ತೀನಿ, ನೀನು ಅದ್ರಲ್ಲಿ ಒಂದು ಖುಷಿ ಅನ್ನೋದೇ ಫಸ್ಟ್ ಧನ್ಯ ಸ್ಕೂಲಿಗೆ ಕಳಿಸ್ತೀನಲ್ಲ, ಅದೇ ಖುಷಿ. ನನಗೇನು ಖುಷಿ ಗೊತ್ತಾ, ನಮ್ಮ ಅಮ್ಮನ ಕಲಿಸ್ತಾರಲ್ಲ ಅದಕ್ಕೆ. ನಾನು ಅಕ್ಕಿಗೆgore ನೀನು ಓಡ್ಬರ್ತೀಯಲ್ಲ ನನ್ನ ಹಿಂದೆ. ನಾನು ಕೂಡ ನೀನು ಓಡ್ಬರ್ತೀಯಲ್ಲ. ಇಲ್ಲಿಗೆ ಹಾಕಿತ್ತು ಈರುಳ್ಳಿನ, ಒಗ್ಗರಣೆ ಮಾಡ್ತಿದ್ನಲ್ಲ ಅಲ್ಲಿಗೆ ಹಾಕ್ತು ಪಪ್ಪ ಈರುಳ್ಳಿನ. ನಿಮ್ ಬೆಳ್ಳುಳ್ಳಿ ಸುಲ್ಕೊಡೆ ಧನ್ಯ, ನಿಮ್ ಬೆಳ್ಳುಳ್ಳಿ ಸುಲ್ಕೊಡೆ. ಇವತ್ತು ಯಾವ ಗುಡುಗು ಸಿಡ್ಲು ಮಳೆ ಬರುತ್ತೋ ಗೊತ್ತಿಲ್ಲ. ಅಪ್ಪ ಮಕ್ಕಳು ಇಬ್ರು ಕೂಡ ಬಂದ್ಬಿಟ್ಟಿದ್ದಾರೆ ನನ್ನ ಜೊತೆ ಅಡುಗೆ ಮಾಡೋಕ್ಕೆ. ಏನಾಗುತ್ತೋ ಮುಂದೆ ನೋಡೋಣ. ಬೇರೆ ನೀನೇ ಕಾಪಾಡು. ಓಹೋ ಹೋ 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 ಹೋ. ಟವಲ್ ತಗೊಬರಕ್ ಹೋಗಿದ್ದಾರೆ ಬೇವರ್ಸ್ಕೊಳಕ್ಕೆ. ಕಾಯಿ ಹಬ್ಬಕ್ಕೆ ಸೆಕೆ ಆಯ್ತಂತೆ ಫ್ರೆಂಡ್ಸ್. ನೋಡಿ ಎಷ್ಟು ಮೈಗಳ್ರು ಇವ್ರನ್ನೇ. ಅಪ್ಪಿ ಬಾಯ್, ನಿಂಗೇನೋ ಒಂದು ಕ್ವಶನ್ ಕೇಳ್ತೀನಿ. ನಿಮಗೆ ನಾನು ಯೂಟ್ಯೂಬ್ ಮಾಡ್ತಿರೋದು ಏನು ಅನಿಸ್ತಿದೆ? ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿರೋದು ಏನು ಅನಿಸ್ತಿದೆ? ಇಷ್ಟ ಆಗ್ತಾ ಇದೆ. ಖುಷಿನಾ? ಏನು ಬೇಜಾರಿಲ್ಲ ಅಲ್ವಾ? ಅಷ್ಟೇ. ಬೇಡ ಅಂದ್ರೆ ಬಿಟ್ಬಿಡ್ತೀಯಾ? ನೋಡಿ ಫ್ರೆಂಡ್ಸ್, ನನ್ನ ಪುಟಾಣಿ ಮಗಳು ಬೆಳ್ಳುಳ್ಳಿ ಸುಲಿತಾ ಇದ್ದಾಳೆ. ಧನ್ಯ ಲಭ್ಯೋ ಸರಿ. ಕೊಬ್ಬರಿ ಎಲ್ಲ ಆಯ್ತಾ? ಓಕೆ ಡನ್. ಮಟನ್ ಬೇಯ್ತೈತೆ ಎಲ್ಲ. ಒಂದು ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀವಿ ಒಂದು 5 ಮಿನಿಟ್ಸ್. ಫ್ರೆಂಡ್ಸ್, ಅಡುಗೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಕೈ ಕೊಟ್ಟೋಗಿ ಇವಾಗ ಬಂದರೆ ಊಟ ಕೊಡು ಅಂತ. ಬರೋಲ್ಲ ನಾನು ಯಾಕೆ ಬರಲಿ? ನೋಡಿ ಫ್ರೆಂಡ್ಸ್, ಎಲ್ಲ ಬರೇ ಬಂಡ ಮೋಸ ಇವರು. ಏನೂ ಮಾಡ್ಕೊಡಲ್ಲ. ಅಡುಗೆ ಅಂದ್ಬಿಟ್ಟು ಡಾವು ಮಾಡ್ತಾರೆ. ಅಡುಗೆ ಎಲ್ಲ ರೆಡಿ ಆಯಿತು ನಂದು. ಈರುಳ್ಳಿ ಸೌತೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ. ಅನ್ನ ಆಗಿದೆ. ಮಟನ್ ಸಾರು ಕೂಡ ರೆಡಿ ಆಗಿದೆ. ನಮ್ಮ ಮನೆಯವ್ರಿಗೂ ಕೊಟ್ಟು ಟೇಸ್ಟ್ ಹೇಗಿದೆ ಕೇಳೋಣ ಬನ್ನಿ. ರೊಟ್ಟಿ ಬೇಕು ಅಂತ ಹೇಳಿದ್ರು, ರೊಟ್ಟಿ ಹಾಕಿ ಕೊಡ್ತಾಯಿದ್ದೀನಿ. ನೋಡೋಣ ಬರ್ರಿ ಏನಂತ ಹೇಳ್ತಾರೆ ಟೇಸ್ಟು ಅಂತ. ಸ್ವಲ್ಪ ಏನೋ ಗೊತ್ತಿಲ್ಲ, ಸಣ್ಣೋಡು ಅಡ್ಜಸ್ಟ್ ಮಾಡ್ಕೊಳ್ರಿ. ಸೌಂಡ್ಲೆಸ್ ಮಾಡಿ. ನಮ್ಮವ್ವ ಊಟ ಮಾಡಿ ಮಲ್ಕೊಂಡೈತೆ. ಟೇಸ್ಟ್ ಮಾಡಿ ಹೇಳ್ರಿ ಹೇಗಿತ್ತೆ ಅಂತ. ಮಟನ್ ಬೆಂದಿತ್ತಾ, ಚೆನ್ನಾಗೈತಾ ಎಲ್ಲ ಹೇಳ್ಬೇಕಪ್ಪ. ಫಸ್ಟ್ ತಿನ್ನಿರಿ, ಹೀಗೆ ಹೇಳ್ಬೇಡ್ರಿ ನೀವು. ತಿನ್ನಿರಿ. ಇನ್ನು ತಿನ್ನೋಕ್ಕೂ ಮುಂಚೆನೇ ಹೇಳ್ತವ್ರೆ ಚೆನ್ನಾಗೈತಾ. ಹಾಂ ಅವ ಚೆನ್ನಾಗೈತೇನವ? ಚೆನ್ನಾಗಿ
ಇವಾಗ ನಾನು ಹೋಗಿ ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊಂಬರ್ತೀನಿ, ಆಮೇಲೆ ಸಿಗ್ತೀನಿ. ಧನ್ಯಾ ಹಾಯ್, ಹಾಯ್ ಬಾಯ್ ಬಾಯ್. ಬಾಯ್ ಬಾಯ್. ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ ಅನಿಸುತ್ತೆ. ಈವ್ನಿಂಗಿಂದ ಬಟ್ಟೆ ವಾಶ್ ಮಾಡಿದ್ದು ಅದು ಇದು ಕೆಲಸನೇ ಆಗೋಯ್ತು. ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈಗ ಮಾಡೋಣ ಅಂತ ಬಂದಿದ್ದೀವಿ ನಾನು ನಮ್ಮ ಧನ್ಯಾ. ಜಶು ಬಾ, ಇದು ಅಡುಗೆ ಮನೆ ಹಾಯ್ ಮಾಡು ಬಾ. ರೂಮ್. ಗೊತ್ತು ನಂಗೆ ರೂಮು ಅಂತ. ಬಾ ಮೇಲೆ ಬಾ, ಜಶುನ ಹತ್ತಿಸ್ಕೊಂಡು ಕರ್ಕೊಂಬರೋ. ಎಲ್ಲರೂ ಅದೇ ಸೇಮ್ ಊಟ ಮಧ್ಯಾಹ್ನ ಮಾಡಿದ್ದೆ, ನಾನ್ ವೆಜ್ ಇತ್ತು. ಅದಕ್ಕೆ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಂಡು ಅನ್ನ ಮಾಡಿಕೊಂಡು ಸಾರೆಲ್ಲ ಬಿಸಿ ಮಾಡ್ಕೊಂಡು ಊಟ ಮಾಡಿದ್ವಿ. ಎಲ್ರದ್ದು ಊಟ ಆಯಿತು. ಅವರೆಲ್ಲ ಭೀಮಾ ಪಿಕ್ಚರ್ ನೋಡ್ತಾ ಇದ್ದಾರೆ, ಮೂವಿ ನೋಡ್ತಾ ಇದ್ದಾರೆ. ನಮ್ಗೆ ಅದೆಲ್ಲ ಸ್ವಲ್ಪ ಇಷ್ಟ ಆಗಲ್ಲ ಮೂವಿ ನೋಡೋದು. ಹಾಗಾಗಿ ಇಲ್ಲಿ ಬಂದು ವೀಡಿಯೋಸ್ ಮಾಡ್ತಾ ಇದ್ದೀವಿ. ನೀನು ಯಾಕೆ ಪಿಕ್ಚರ್ ನೋಡ್ತಾ ಇಲ್ಲ? ನನ್ನ ಹತ್ರ ಯಾಕೆ ಬಂದಿದ್ದೀಯ ನೀನು ವಿಡಿಯೋ ಮಾಡೋಕ್ಕೆ? ಮಗಲಿ ಇರು ಬಣ್ಣಕ್ಕೆ ನಾಲ್ಕು ಒಲಿ ಚೆನ್ನಾಗಿ ಮಾತಾಡ್ತಿ. ಅವಳೇನು ಹೇಳಿದ್ಲು ಅಂದರೆ, ಆಗ್ಲಿಂದ ನೀಟಾಗಿ ಚೆನ್ನಾಗಿ ಮಾತಾಡ್ತಿದ್ದೆ, ಈಗ ಯಾಕೆ ನಾಗೋವಲ್ಲಿ ಥರ ಬದಲಾಗಿದೆಯಾ ಅಂತ. ಹಿಂಗೆ ಹೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ನನ್ನ ತಲೆಲ್ಲ ಕೆಟ್ಟಿ ನಮ್ಮ ದನ್ನಿಗೆ ಹೊಡಿರಾ ಅನ್ನಿಸ್ತಿತ್ತು. ನಾನು ಹುಚ್ಚಿ ಹಾಗೆಲ್ಲ ಅನ್ಬಾರ್ದು. ಯಾಕೆ ನಾಳೆಯಿಂದ ಸ್ಕೂಲು ಧನ್ಯ, 4 ದಿವಸ ರಜೆ ಇತ್ತು, ಎಂಜಾಯ್ ಮಾಡಿದೆ. ನಾಳೆ ನಮ್ಮನ್ನೆಲ್ಲ ಬಿಟ್ಟು ಸ್ಕೂಲಿಗೆ ಹೋಗ್ತೀಯ ಮತ್ತೆ. ಬೇಜಾರಾಗ್ಬಿಟ್ಟೆ ನಮ್ಮಮ್ಮ, ನಾನು ಇಲ್ಲೇ ಬೇಕು ಮನೆ. ನನಗೇನು ಬೇಜಾರಿಲ್ಲ, ನೀನು ಫಸ್ಟ್ ಹೋಗು. ನಾನು ಹೋಗ್ಲಿಲ್ಲ ಅಂದ್ರೆ ಫಸ್ಟ್ ಸ್ಟ್ಯಾಂಡಿಗೆ ತರಿಸೋದೇ ಮ್ಯಾಮ್. ಫಸ್ಟ್ ಸ್ಟ್ಯಾಂಡಿಗೆ ಸೇರಿಸಲ್ಲ ಅಂತ ಹೇಳಾರ? ಟೆಸ್ಟಾಗಿ ಕೂಡಲ್ಲ ಅಷ್ಟೇ. ಟೆಸ್ಟಲ್ಲಿ ಕೂರು ರಜೆ ಹಾಕಿದ್ರೆ ಏನಾಗುತ್ತೆ. ನಾಳೆ ಒಂದು ದಿವಸ ಮನೇಲಿರು. ನಾಲ್ಗೆ ಹೇಗಿದೆ ಇವಾಗ ತೋರಿಸು. ಪರವಾಗಿಲ್ಲ ಸ್ವಲ್ಪ. ಓಕೆ ನಮ್ಮ ಧನ್ಯ. ಇವಾಗ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ವಾಚಿಂಗ್. ಬಾಯ್.